ಗೃಹಲಕ್ಷ್ಮಿಯರು ಧನಲಕ್ಷ್ಮಿಯರಾಗಲಿಕ್ಕೆ 8 ಸೂಪರ್ ಬಿಸ್ನೆಸ್ ಐಡಿಯಾಗಳು ಇಲ್ಲಿವೆ. ಗೃಹಲಕ್ಷ್ಮಿ ದುಡ್ಡು ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತಲ್ಲ, ಅದನ್ನು ಬಳಸ್ಕೊಂಡು ಅದ್ಭುತವಾದ ಬಿಸ್ನೆಸ್ಗಳನ್ನು ನೀವು ಮನೆಯಿಂದಲೇ ಕಟ್ಟಬಹುದು. ಆ ಬಿಸ್ನೆಸ್ ಐಡಿಯಾಗಳು ಯಾವುವು, ಅದಕ್ಕೆ ಬೇಕಿರುವ ಬಂಡವಾಳ ಎಷ್ಟು, ಮಾರ್ಕೆಟಿಂಗ್ ಪ್ಲ್ಯಾನ್ ಹೇಗೆ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ರಿಸರ್ಚ್ ಮಾಡಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಿದ್ದೀವಿ. ದಯವಿಟ್ಟು ಈ ವಿಡಿಯೋವನ್ನು ಎಂಡ್ ಟು ಎಂಡ್ ನೋಡಿ. ಖಂಡಿತವಾಗಿಯೂ ನಿಮ್ಮ ಬದುಕಿಗೆ ಒಂದು ಗಳಿಕೆಯ ದಾರಿ ಇದರಲ್ಲಿ ಸಿಗುತ್ತೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸರ್ಕಾರದ ವತಿಯಿಂದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಮಹಿಳೆಯರ ಸಶಕ್ತೀಕರಣ ಅನ್ನೋ ಉದ್ದೇಶದಿಂದ ಆಗ್ತಿರುವಂತಹ ಒಂದು ಟ್ರಾನ್ಸ್ಫರ್. ಸೊ ಈ 2,000 ರೂಪಾಯಿನಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸಣ್ಣದೊಂದು ಮನೆಯಿಂದಲೇ ಮಾಡಬಹುದಾದ ಉದ್ಯಮವನ್ನು ಒಂದು ವೇಳೆ ಗೃಹಲಕ್ಷ್ಮಿಯರು ಮಾಡಬೇಕು ಅಂತ ಮನಸ್ಸನ್ನು ಮಾಡಿದರೆ ಬಹಳ ಸುಲಭವಾಗಿ ಸ್ವಲ್ಪ ಕೆಲಸ ತೆಗೆದುಕೊಳ್ಳುತ್ತೆ. ಅದನ್ನು ಮಾಡಿದ್ದೇ ಆದರೆ ಗೃಹಲಕ್ಷ್ಮಿಯರು ಧನಲಕ್ಷ್ಮಿಯರಾಗೂ ಬದಲಾಗಬಹುದು. ಅಷ್ಟು ಶಕ್ತಿಶಾಲಿ ಈ 2,000 ರೂಪಾಯಿಂದ ನಾವು ಸ್ಟಾರ್ಟ್ ಮಾಡಬಹುದಾದ ಬಿಸ್ನೆಸ್. ಅಂಥ 8 ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ವಿಷಯನ ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ, ಸೀನಿಯರ್ ಜರ್ನಲಿಸ್ಟ್. ಇವರು 2 ಬೆಸ್ಟ್ ಸೆಲ್ಲಿಂಗ್ ಪರ್ಸನಲ್ ಫಿನಾನ್ಸ್ ಪುಸ್ತಕಗಳನ್ನು ರಚಿಸಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್ ಮತ್ತು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ. ಆ ಪುಸ್ತಕಗಳನ್ನು ನೀವು ಓದಬೇಕು, ಕೊಂಡುಕೊಳ್ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆಯೇ ಇವರ ಆರ್ಟಿಕಲ್ಗಳು ವಿಜಯ ಕರ್ನಾಟಕ ಮನಿ ಹಾಗೂ ಪ್ರಜಾವಾಣಿಯಲ್ಲಿನ ಅಂಕಣಗಳು ಅನೇಕರ ಕಣ್ಣು ತೆರೆಸಿವೆ. ಪ್ರಸಕ್ತ ಅವರು ಫ್ರೀಡಮ್ ಆಪ್ನ ಕಂಟೆಂಟ್ ವಿಭಾಗದ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಬಹುಶಃ ಈ ಥಾಟ್ ಬಹಳ ಪವರ್ಫುಲ್. ಯಾಕೆಂದ್ರೆ 2,000 ರೂಪಾಯಿನ ಹೀಗೆ ಒಂದು ಊಟಕ್ಕೆ ಖರ್ಚು ಮಾಡೋರಿದ್ದಾರೆ, ಆದರೆ ಅದರಲ್ಲಿ ಉದ್ದಿಮೆ ಮಾಡಿ ದುಡಿತೀನಿ, ನಾನು ದುಡಿಬಹುದು ಅನ್ನೋ ಧೈರ್ಯ ಒಂದು ಕಡೆ, ಇನ್ನೊಂದು ಕಡೆ ಆ 2,000 ರೂಪಾಯಿನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಸರ್ಕಾರದ ಉದ್ದೇಶ ಏನಿರಬಹುದು ಅನ್ನೋದಕ್ಕೆ ಒಂದು ಜಸ್ಟಿಫಿಕೇಶನ್ ಅಂತಲೂ ಹೇಳ್ಬಹುದು. ಸರ್, ಈ ವಿಡಿಯೋನ ಅಷ್ಟು ಪವರ್ಫುಲ್ ಔಟ್ಲೈನ್ ಇದಕ್ಕಿದೆ. ಸೊ ಲೆಟ್ ಸ್ಟಾರ್ಟ್. ಮೇ ಬಿ ಮಹಿಳಾ ಮಣಿಯರು ಅಂದ ಕೂಡಲೇ ಉಪ್ಪಿನಕಾಯಿ, ಹಪ್ಪಳ ಈ ಥರದ ಒಂದು ಆಲೋಚನೆ ಇರುತ್ತೆ. 2,000 ರೂಪಾಯಿನಲ್ಲಿ ಬಿಸ್ನೆಸ್ ಕಟ್ಟಬೇಕು ಅನ್ನೋ ಆಲೋಚನೆ ಮೊದಲಿಗೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಖಂಡಿತ ಅಭಿಷೇಕ್. ನೋಡಿ, ಈಗ ಸರ್ಕಾರದ ಉದ್ದೇಶ ಏನು, ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶ ಏನು? ಮಹಿಳಾ ಸಬಲೀಕರಣ. ಅಂದರೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಅವರ ಕಾಲ ಮೇಲೆ ಅವ್ರು ನಿಲ್ಲುವಂಗಾಗಬೇಕು ಅನ್ನೋದು ಸರ್ಕಾರದ ಒಟ್ಟಾರೆ ಉದ್ದೇಶ, ಒಳಗಿರುವಂಥ ಆ ಯೋಜನೆಯ ಉದ್ದೇಶ. ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಕೊಡುತ್ತಿರುವಂತಹ 2,000 ರೂಪಾಯಿಯನ್ನ ಸದ್ವಿನಿಯೋಗ ಮಾಡ್ಕೋಬೇಕು ನಮ್ಮ ಮಹಿಳೆಯರು. ಅದನ್ನ ಮಾಡೋಕೆ ಏನೆಲ್ಲ ಮಾರ್ಗಗಳಿವೆ ಅನ್ನೋದನ್ನ ನಾವು ಇವತ್ತು ಮಾತಾಡ್ತೀವಿ. 8 ಐಡಿಯಾಗಳ ಬಗ್ಗೆ ಮಾತಾಡ್ತೀವಿ. 2,000 ರೂಪಾಯಲ್ಲಿ ಬಿಸ್ನೆಸ್ ಶುರು ಮಾಡ್ಬೋದಾ ಅಂತ ನೀವು ಕೇಳಿದ್ರೆ ಖಂಡಿತ ಶುರು ಮಾಡ್ಬೋದು. ಆ ಮೈಂಡ್ ಸೆಟ್ ಇಂಪಾರ್ಟೆಂಟು. ಹೇಗೆ ಶುರು ಮಾಡ್ಬೋದು ಅನ್ನೋದನ್ನು ನಾವು ಹೇಳ್ತೀವಿ. ಇದು ಸುಮ್ಮನೆ ಏನೋ ಟಚ್ ಆ್ಯಂಡ್ ಗೋ ಅಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಹೇಳುವ ಪ್ರತಿಯೊಂದು ಬಿಸ್ನೆಸ್ ಐಡಿಯಾ ಕೂಡ 2,000 ರೂಪಾಯಲ್ಲಿ ಮಾಡಲಿಕ್ಕಾಗುತ್ತೆ. ಈ 8 ಐಡಿಯಾಗಳನ್ನು ನಾವು ಹೇಳ್ತೀವಿ. ಈ ಮೊದಲನೇ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಅಭಿಷೇಕ್, ಒಂದು ಉಪ್ಪಿನಕಾಯಿ ಬಿಸ್ನೆಸ್ಸಾ ಅಂತ ತುಂಬ ಜನ ಹೇಳ್ತಾರೆ. ನೋಡಿ, ನಮ್ಮ ಮೊದಲನೇ ಬಿಸ್ನೆಸ್ ಆಯ್ಕೆ ಉಪ್ಪಿನಕಾಯಿ ಬಿಸ್ನೆಸ್ಸು. ಯಾಕೆ ಉಪ್ಪಿನಕಾಯಿ ಬಿಸ್ನೆಸ್ ಅಂತ ಕೇಳಿದ್ರೆ, ಈಗ ನೋಡಿ, ಮಹಿಳೆಯರಿಗೆ ಒಂದು ಕಡೆ ಮನೆಯ ಜವಾಬ್ದಾರಿ ಇರುತ್ತೆ, ಮತ್ತೊಂದು ಕಡೆ ನಾನು ಸ್ವಲ್ಪ ಗಳಿಸ್ಬೇಕಪ್ಪ ಅನ್ನೋ ಒಂದು ಆಸಕ್ತಿ ಕೂಡ ಇರುತ್ತೆ. ಇದೆರಡನ್ನು ನಿಭಾಯಿಸಲಿಕ್ಕೆ ಒಂದು ಒಳ್ಳೆ ಅವಕಾಶ ಉಪ್ಪಿನಕಾಯಿ ಬಿಸ್ನೆಸ್. ಉಪ್ಪಿನಕಾಯಿ ಬಿಸ್ನೆಸ್ ಅಲ್ಲಿರೋ ಬಹಳ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ತರಬೇತಿ ಬೇಕಾಗಿಲ್ಲ. ಬಹುಶಃ ಮನೆಯಲ್ಲಿರೋ ಬಹುತೇಕರಿಗೆ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದು ಗೊತ್ತಿರುತ್ತೆ, ಅವ್ರವ್ರದ್ದೇ ರೆಸಿಪಿ ಇರುತ್ತೆ. ಆದರೆ ಯಾವುದಕ್ಕೆ ತರಬೇತಿ ಬೇಕು ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಆಗಿ ಅದನ್ನು ಕಟ್ಟೋದು ಹೇಗೆ ಅನ್ನೋದಕ್ಕೆ ತರಬೇತಿ ಬೇಕು. ಈ ಒಂದು ಉಪ್ಪಿನಕಾಯಿ ಹಾಕಕ್ಕೆ ಏನೆಲ್ಲ ಬೇಕು ಅಭಿಷೇಕ್? ಉಪ್ಪು ಬೇಕು, ಒಂದು ಜಾಡಿ ಬೇಕು, ಒಂದಿಷ್ಟು ಮಸಾಲ ಐಟಮ್ ಬೇಕು, ನಿಂಬೆ ಹಣ್ಣು ಬೇಕು, ಅಥವಾ ಮಾವಿನಕಾಯಿ ಬೇಕು, ಇಲ್ಲ ಮಿಕ್ಸ್ಡ್ ಪಿಕ್ಕಲ್ ಆದರೆ ಒಂದಿಷ್ಟು ತರಕಾರಿ ಬೇಕು. ಈ ರೀತಿ 10 ಆಪ್ಷನ್ನು ಉಪ್ಪಿನಕಾಯಲ್ಲಿ ಪ್ರದೇಶವಾರು ಇದೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಉಪ್ಪಿನಕಾಯಿ ಮಾಡ್ತಾರೆ. ಇರಳೆಕಾಯಿ, ಅಮಟೆಕಾಯಿ, ಹೀಗೆ ನಾವು ಹೇಳ್ಕೊಂಡು ಹೋದ್ರೆ ಅದೇ ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಸೊ ಈಗ ನೋಡಿ, ಯಾಕೆ ಈ ಉದ್ಯಮ ತುಂಬ ಆಕರ್ಷಕ ಅಂತ ಹೇಳ್ತೀನಿ ಅಭಿಷೇಕ್. ನಾನು ಮೊನ್ನೆ ಒಂದು ಈ ಮಿಡಿ ಉಪ್ಪಿನಕಾಯಿ ಅಂತೇಳಿ ಕರೀತಾರೆ, ನಾನು ಬೈಟು ಕಾಫಿ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ, ಅಲ್ಲಿ ಊಟಕ್ಕೆ ಹೋಗಿದ್ದೆ. ಅಲ್ಲಿ 300 ಗ್ರಾಮ್ನ ಒಂದು ಉಪ್ಪಿನಕಾಯಿ ಖರೀದಿ ಮಾಡಿದೆ, ಮಿಡಿ ಉಪ್ಪಿನಕಾಯಿ. 300 ಗ್ರಾಮ್ನ ಮಿಡಿ ಉಪ್ಪಿನಕಾಯಿಗೆ 290 ರೂಪಾಯಿ. ಅಂದರೆ ಎಷ್ಟು ಒಳ್ಳೆ ಮಾರ್ಜಿನ್ ಈ ಬಿಸ್ನೆಸ್ನಲ್ಲಿದೆ
ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಅಥವಾ ಬೇರೆ ಬ್ರ್ಯಾಂಡ್ನೇ ತೊಗೊಂಡ್ರೆ ಒಂದು 300 ಗ್ರಾಮ್ ಮಾಮೂಲಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ತೊಗೊಂಡ್ರೂ ಕೂಡ, ಒಂದು ಆ್ಯಾವ್ರೇಜ್ ಬ್ರ್ಯಾಂಡ್ ಅಂತ ತೊಗೊಂಡ್ರೂ ಕೂಡ 110ರಿಂದ 120 ರೂಪಾಯಿ ತನಕ ಇದೆ. ಅರ್ಧ kg ಉಪ್ಪಿನಕಾಯಿಗೆ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ ತನಕನೂ ಇದೆ. ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಎಷ್ಟೋ ಜನರಿಗೆ ಹಳ್ಳಿಯಲ್ಲಿ ನಿಂಬೆಹಣ್ಣು ಭಾಳ ಸುಲಭವಾಗಿ ಸಿಗುತ್ತೆ, ಎಷ್ಟೋ ಜನರಿಗೆ ಮಾವಿನಕಾಯಿ ಸುಲಭವಾಗಿ ಸಿಗುತ್ತೆ. ಈ ಸೀಸನಲ್ ಆಗಿ ಯಾವುದಾದ್ರೂ ಒಂದು ತರಕಾರಿ ಅಥವಾ ಉಪ್ಪಿನಕಾಯಿಗೆ ಬಳಸಬಹುದಾದಂಥ ಒಂದು ಪದಾರ್ಥ ಸಿಗುತ್ತೆ. ಇದನ್ನು ಬಳಸ್ಕೊಂಡು ಗ್ರಾಮೀಣ ಪ್ರದೇಶದಲ್ಲಾಗಲಿ ಅಥವಾ ನಗರ ಪ್ರದೇಶದಲ್ಲಾಗಲಿ ಯಾವುದೇ ಮಹಿಳೆ ಬಿಸ್ನೆಸ್ ಕಟ್ಟಿದರೆ ಭಾಳ ಸುಲಭ. ಏನು ಬೇಕು ಇದಕ್ಕೆ? ಉಪ್ಪಿನಕಾಯಿ ಮಾಡೋಕ್ಕೆ ಬರಬೇಕು, ಮಾರ್ಕೆಟಿಂಗ್ ಮಾಡೋಕ್ಕೆ ಬರಬೇಕು. ಮಾರ್ಕೆಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೋಬೇಕಾಗುತ್ತೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗುತ್ತೆ. ಬಟ್ ಇದಕ್ಕೆ ಬೇಕಾಗೋದು 2,000 ರೂಪಾಯಿ ಅಷ್ಟೇ. 500 ರೂಪಾಯಿಗೆ ನಿಂಬೆಹಣ್ಣು ತೊಗೊಂಬನ್ನಿ, ಇನ್ನೊಂದು 500 ರೂಪಾಯಿಗೆ ಒಂದಿಷ್ಟು ಮಸಾಲ ತೊಗೊಂಬನ್ನಿ, ಇನ್ನೊಂದು 500 ರೂಪಾಯಿಗೆ ಒಂದಿಷ್ಟು ಡಬ್ಬಿಗಳು ತೊಗೊಂಬನ್ನಿ, ನಿಮ್ಮ ಬಿಸ್ನೆಸ್ ರೆಡಿ ಆಯಿತು. ಇಷ್ಟೇ ಸರಳವಾದ ಬಿಸ್ನೆಸ್ ಇದು. ಆದರೆ ಮಾರ್ಕೆಟಿಂಗ್ ಹೆಂಗೆ, ಸೋಷಿಯಲ್ ಮೀಡಿಯಾ ಬ್ರ್ಯಾಂಡಿಂಗ್ ಹೆಂಗೆ, ಅದನ್ನೆಲ್ಲ ಕಲ್ತ್ಕೋಬೇಕಾಗತ್ತೆ. ಎಷ್ಟೋ ಜನ ಉಪ್ಪಿನಕಾಯನ್ನು ಬೇಸಾಗಿಟ್ಟುಕೊಂಡು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ಗಳನ್ನು ಕಟ್ಟಿದ್ದಾರೆ. ಆದರೆ ಒಂದು ಮನೆ ಹಂತದಲ್ಲಿ ಕನಿಷ್ಠ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಅನ್ನು ಕಟ್ಬೋದು. ವರ್ಷಕ್ಕೆ ಒಂದು 5 ಲಕ್ಷ, 3 ಲಕ್ಷ, 6 ಲಕ್ಷದವರೆಗೂ ಗಳಿಸುವಂಥ ಒಂದು ಬಿಸ್ನೆಸ್ಸನ್ನು ಕಟ್ಬೋದು. ಮತ್ತು ಉಪ್ಪಿನಕಾಯಲ್ಲಿ 25ರಿಂದ 30% ಲಾಭ ಇದೆ. ನಾವು ತುಂಬ ಟ್ರೆಡಿಷ್ನಲ್ ಆಗಿ ಇದನ್ನು ತೊಗೊಂಡಿದ್ದೀವಿ, ಇನ್ನೂ ಲಾಭ ಸಿಗಬಹುದು. ಬಟ್ ನಾವು ಬೇರೆ ಬೇರೆ ಇಲ್ಲಿ ಕೊಡೋ ಪ್ರತಿಯೊಂದು ಮಾಹಿತಿಯನ್ನು ನಾವು ರಿಸರ್ಚ್ ಮಾಡಿ ಹೇಳ್ತಿದ್ದೀವಿ. ಇದೇನಪ್ಪ, ಇಬ್ಬರು ಹುಡುಗರು ಸೇರಿಕೊಂಡು ಅಥವಾ ಇಬ್ಬರು ಮೇಲ್ ಸೇರಿಕೊಂಡು ಫೀಮೇಲ್ ಏನು ಮಾಡಬೇಕು ಅಂತೇಳಿ ಹೇಳ್ತಿದ್ದಾರೆ ಅಂತ ಭಾವಿಸೋದು ಬೇಡ. ನಾವು ಬೇರೆ ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದ್ರ ಮೂಲಕ, ಬೇರೆ ಬಿಸ್ನೆಸ್ ಕಟ್ಟಿರೋ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ನಮಗಿದು ಅರ್ಥ ಆಗಿರೋದು. ಹಾಗಾಗಿ ಇದನ್ನು ನಮಗೆ ತಿಳಿದ ಮಟ್ಟಿಗೆ ಜನರಿಗೆ ತಲುಪಿಸೋ ಕೆಲಸವನ್ನು ಇಲ್ಲಿ ಮಾಡ್ತಿದ್ದೀವಿ. 25ರಿಂದ 30% ಉಪ್ಪಿನಕಾಯಿ ಬಿಸ್ನೆಸ್ಸಲ್ಲಿ ಪ್ರಾಫಿಟನ್ನು ಮಾಡ್ಬೋದು. ಮನೆಯಿಂದ ಮಾಡಿದ್ರೆ ಆ ಪ್ರಾಫಿಟ್ ಪ್ರಮಾಣ ಇನ್ನೂ ಜಾಸ್ತಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಏನಾಗುತ್ತಪ್ಪ 2,000 ರೂಪಾಯಲ್ಲಿ ಅಂತ ಹೇಳಬೇಡಿ, ಈ ರೀತಿಯ ಒಂದು ಬಿಸ್ನೆಸ್ ಐಡಿಯಾವನ್ನು ನೀವು ಆಲೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ವೆರಿ ನೈಸ್. ನೆಕ್ಸ್ಟ್ ಒನ್ನು ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ಸರ್. ನನಗೆ ಗೊತ್ತಿರೋ ಹಾಗೆ ಈ IT-BTಗಳಲ್ಲಿ ವೀಕೆಂಡ್ಗೆ ಒಂದು ರಿಕ್ರಿಯೇಷನ್ ಥರ ಕ್ಯಾಂಡಲ್ ಮೇಕಿಂಗ್ನ ಹಾಬಿ ಥರ ಮಾಡೋರು ಇದ್ದಾರೆ. ಬಟ್ ಬಿಸ್ನೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋರನ್ನು ನಾವು ನೋಡಿದ್ದೀವಿ. ಸೊ ಕ್ಯಾಂಡಲ್ ಮೇಕಿಂಗ್ ಎಂಥ ಒಳ್ಳೆ ಅವಕಾಶ. ಖಂಡಿತ ಅಭಿಷೇಕ್. ಈಗ ನೋಡಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ಪ್ರಕಾರ ಕ್ಯಾಂಡಲ್ ಅಂತ ಅಂದರೆ ಬಹುಶಃ ನಾವೆಲ್ಲ ಓದ್ತಿದ್ದಂಥ ಕಾಲದಲ್ಲಿ ಕರೆಂಟ್ ಹೋದಾಗ ಹಚ್ತಿದ್ವಿ ಕ್ಯಾಂಡಲ್ಲು ಅಷ್ಟೇ, ಅಥವಾ ಬೇರೆ ಬೇರೆ ಉದ್ದೇಶಕ್ಕಂತೂ ನಾವು ಹಚ್ತಿದ್ದಿದ್ದು ಇಲ್ಲವೇ ಇಲ್ಲ. ಈಗ ಕ್ಯಾಂಡಲ್ ಅನ್ನೋದು ಒಂದು ಲಕ್ಸುರಿ ಪ್ರಾಡಕ್ಟ್ ಆಗಿದೆ. ಈಗ ನೋಡಿ, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾರೆ. ಹೋಟೆಲ್ಗಳಲ್ಲಿ ನೀವು ಹೋಗಿ ನೋಡಿದ್ರೆ ರೂಮಲ್ಲಿ ಈ ಫ್ರಾಗ್ರೆನ್ಸ್ ಇರೋ ಕ್ಯಾಂಡಲ್ಗಳನ್ನು ಹಚ್ಚಿಡ್ತಾರೆ. ಮೆಡಿಟೇಷನ್ ಥೆರಪಿಗೆ ಕ್ಯಾಂಡಲ್ಗಳನ್ನು ಬಳಸ್ತಾರೆ. ವಾಶ್ರೂಮಲ್ಲಿ ಫ್ರಾಗ್ರೆನ್ಸ್ ಇರೋ ಕ್ಯಾಂಡಲ್ಗಳನ್ನು ಹಚ್ಚಿಡ್ತಾರೆ. ಮತ್ತು ಈಗ ಯಾವುದೋ ವೆಲ್ಕಮ್ ಏರಿಯಾ ಇರುತ್ತೆ, ಅಲ್ಲಿ ಕ್ಯಾಂಡಲನ್ನು ಹಚ್ಚಿಡ್ತಾರೆ. ರಾತ್ರಿ ಹೊತ್ತು ನೀವೇನೋ ಪಾರ್ಟಿ ಮಾಡಬೇಕು, ಅಲ್ಲಿ ಕ್ಯಾಂಡಲ್ ಹಚ್ಚಿಡ್ತಾರೆ. ಸೊ ಹೀಗೆ ಕ್ಯಾಂಡಲ್ನ ಬಳಕೆ ಕತ್ತಲೆಯನ್ನು ಸರಿಸೋದಕ್ಕಿಂತ ಆಚೆಗೂ ಅದು ಮುಂದೆ ಹೋಗಿದೆ. ಸೊ ಹಾಗಾಗಿ ಕ್ಯಾಂಡಲ್ ಮಾಡೋಕ್ಕೆ ಏನು ಬೇಕು? ಮೇಣ ಬೇಕು, ಒಂದಿಷ್ಟು ಬತ್ತಿ ಬೇಕು, ಅದಕ್ಕೊಂದಿಷ್ಟು ಇಂಗ್ರೀಡಿಯೆಂಟ್ಗಳು ಬೇಕು, ಡೈಗಳು. ಈಗ ನೋಡಿ, ನಾವೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಎಲ್ಲ ನಮಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲಲ್ಲ. ವ್ಯಾಕ್ಸು, ಮೆಲ್ಟಿಂಗ್ ಪಾಟು, ಥರ್ಮೋಮೀಟ್ರು, ಅದು ಯಾವ ಹೀಟಲ್ಲಿ ಇದೆ ಅಂತ ನೋಡ್ಕೊಳ್ಳೋಕ್ಕೆ, ಮತ್ತು ಪೋರಿಂಗ್ ಫೀಚರ್ಸು ಅಂದರೆ ಅಚ್ಚು ಅಂತ ಹೇಳ್ಬೋದು ನಾವು, ಮತ್ತೆ ವೇಯಿಂಗ್ ಸ್ಕೇಲು, ಎಷ್ಟು ಹಾಕಿದರೆ ಎಷ್ಟು ಕ್ಯಾಂಡಲ್ ಮಾಡ್ಬೋದು ಅನ್ನೋದು, ಮತ್ತೆ ಫ್ರಾಗ್ರೆನ್ಸ್ ಏನಾದ್ರು ಬೇಕು ಅಂದರೆ ಸೇರಿಸ್ಕೊಳ್ಳೋ ಅಂಥದ್ದು. ಸೊ ಇಷ್ಟನ್ನು ಮಾಡಿದ್ರೆ ಸಾಕು, ನೀವು ಕ್ಯಾಂಡಲ್ ಮಾಡ್ಬೋದು. ಆದರೆ ಮಾಡೋದು ಹೇಗೆ ಅನ್ನೋದನ್ನು ಇದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸುರಕ್ಷತಾ ಕ್ರಮಗಳನ್ನು ತಗೋಬೇಕಾಗತ್ತೆ. ಯಾಕೆಂದರೆ ಬೆಂಕಿಯನ್ನು ಬಳಸಿ ಅಚ್ಚುಗಳನ್ನು ಹಾಕಿ ಮಾಡೋ ಕಾರಣದಿಂದ ಇದು ಭಾಳ ಸುಲಭವಾಗಿ ಮನೆಯಲ್ಲೇ ಹೆಚ್ಚು ಖರ್ಚಿಲ್ಲದೆ ಮಾಡಬಹುದಾದಂಥ ಬಿಸ್ನೆಸ್ಸು. ನೀವು ಹೇಗೆ ಆಲೋಚನೆ ಮಾಡ್ತೀರಿ, ಹೇಗೆ ಮಾರ್ಕೆಟಿಂಗ್ ಮಾಡ್ತೀರಿ ಅನ್ನೋದ್ರ ಮೇಲೆ ಇದು ನಿಂತಿದೆ. ಈಗ ನೋಡಿ, ನಾನು ಕ್ಯಾಂಡಲ್ ಮಾಡಿಬಿಟ್ಟು ಯಾವುದೋ ಮಹಿಳೆ ಕ್ಯಾಂಡಲ್ ಮಾಡಿ ಅದನ್ನು ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಆನ್ಲೈನಲ್ಲಿ ಲಿಸ್ಟ್ ಮಾಡಿದರೆ, ಅಥವಾ ಮೀಶೋ ಅಂತ ಪ್ಲ್ಯಾಟ್ಫಾರ್ಮಲ್ಲಿ ಲಿಸ್ಟ್ ಮಾಡಿದರೆ, ಯಾವುದೋ ದೂರಿನ ವ್ಯಕ್ತಿ ನಾನೆಲ್ಲೋ ಹಳ್ಳಿಯಲ್ಲಿ ಕೂತ್ಕೊಂಡು ಮಾಡಿದ ಕ್ಯಾಂಡಲನ್ನು ಖರೀದಿ ಮಾಡಲಿಕ್ಕೆ ಇವತ್ತು ಸಾಧ್ಯ ಇದೆ. ಮೊದಲಿದ್ದ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಮಾರ್ಕೆಟಿಂಗಿಗೆ
ಒಂದು ದೊಡ್ಡ ಅಂಗಡಿ ಬೇಕಿತ್ತು, ಇಲ್ಲ ದೊಡ್ಡ ಹೆಸರು ಮಾಡಬೇಕಿತ್ತು. ಅದು ಮಾಡೋ ಹೊತ್ತಿಗೆ ಒಂದು ಜನ್ರೇಷನ್ ಕಳೆದೋಗಿರೋದು. ಈಗ ಆ ರೀತಿ ಸಮಸ್ಯೆ ಇಲ್ಲ. ಯಾರು ಬೇಕಿದ್ರೂ ದೊಡ್ಡವರಾಗೋ ಪ್ರಯತ್ನ ಇರಬೇಕು. ಸೊ ಕ್ಯಾಂಡಲ್ ಮೇಕಿಂಗ್ ಈಸ್ ಅನದರ್ ಬಿಸ್ನೆಸ್ ಐಡಿಯಾ ವಿತ್ ಜಸ್ಟ್ 2000 ರೂಪೀಸ್, 2000 ರೂಪಾಯಿಯಿಂದ ಕಟ್ಟಬಹುದಾದಂಥ ಬಿಸ್ನೆಸ್. ಸರ್, ಮನೇಲೆ ಕ್ಯಾಂಡಲ್ ಬಿಸ್ನೆಸ್ ಆರಂಭ ಮಾಡಿದ್ದೆ ಆದರೆ ಎಷ್ಟು ದುಡಿಬಹುದು, ಎಷ್ಟು % ಪ್ರಾಫಿಟ್ ಮಾರ್ಜಿನ್ ಇದೆ ಇದಕ್ಕೆ? ಖಂಡಿತ ಅಭಿಷೇಕ್. ಈಗ ನೋಡಿ, ನಾವು ಮನೆಯಲ್ಲಿ ಒಂದು ಕ್ಯಾಂಡಲ್ ಅಂದರೆ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ತನಕ ಒಂದು ದುಡ್ಡು ಕೊಟ್ಟು ನಾವು ಕ್ಯಾಂಡಲ್ ತರ್ಬೋದು. ಆದರೆ ಕ್ಯಾಂಡಲ್ಗೆ ಅದನ್ನ ಮೀರಿದ ಒಂದು ವ್ಯಾಪ್ತಿ ಇದೆ, ಅದಕ್ಕೆ ಮೀರಿದ ಮಾರ್ಕೆಟಿಂಗ್ ಲಕ್ಸುರಿ ಐಟಮ್ ಆಗಿದೆ ಅದು ಅಂತೇಳಿ ನಾನು ಹೇಳ್ತಿದ್ದೆ. ಕರೆಕ್ಟಾಗಿ ಹೋದರೆ ಕ್ಯಾಂಡಲಲ್ಲಿ 30% to 50% ಪ್ರಾಫಿಟ್ಟು ಭಾಳ ಸುಲಭದಲ್ಲಿ ಸಿಗುತ್ತೆ. ನೋಡಿ, 100 ರೂಪಾಯಿಂದ ನಾವು ಕ್ಯಾಂಡಲ್ ನೋಡ್ತೀವಿ, 200 ರೂಪಾಯಿ, 300 ರೂಪಾಯಿ, 1000 ರೂಪಾಯಿ ತನಕ ಕ್ಯಾಂಡಲ್ಗಳಿದ್ದಾವೆ. ಯಾವ ಉದ್ದೇಶಕ್ಕೆ ಅದನ್ನು ಬಳಸ್ತಾರೆ, ಅದನ್ನು ಹೇಗೆ ಕಸ್ಟಮೈಸ್ ಮಾಡ್ತಾರೆ ಅಂದರೆ, ಈ ಕ್ಯಾಂಡಲ್ ಇಡೋದು ಅದ್ರ ಮೇಲೆ ಒಂದು ಬೇರೆ ಮಣ್ಣಿನ ಕವರಿಂಗ್ ಇರುವಂಥದ್ದು ಅಥವಾ ಕ್ಲೇ ಐಟಮನ್ನು ಬಳಸಿ ಅದರೊಳಗಡೆ ಕ್ಯಾಂಡಲ್ ಇಡುವಂಥದ್ದು, ಈ ರೀತಿ ತುಂಬ, ಅಥವಾ ಗ್ಲಾಸ್ ಒಳಗಡೆ ಕ್ಯಾಂಡಲ್ ಮಾಡೋವಂಥದ್ದು, ಈ ರೀತಿ ತುಂಬ ಆಯ್ಕೆಗಳಿದ್ದಾವೆ. ಸೊ ಹಾಗಾಗಿ ಇದರಲ್ಲಿ ಅರ್ನಿಂಗ್ ಪ್ರಾಸ್ಪೆಕ್ಟ್ಸ್ ತುಂಬ ಚೆನ್ನಾಗಿದೆ. 1000 ರೂಪಾಯಿ ತನಕನೂ ಒಂದು ಕ್ಯಾಂಡಲಿಂದ ಅರ್ನ್ ಮಾಡುವಂಥ ಅವಕಾಶ ಇದೆ. ಬಟ್ ಅದಕ್ಕೆ ಒಂದು ಹಂತದ ಇನ್ವೆಸ್ಟ್ಮೆಂಟು ಇರುತ್ತೆ. ಬಟ್ ಮಾರ್ಜಿನ್ ಇಸ್ ಸ್ಟಿಲ್ 30 to 50%. ಮುಂದಿನ ಬಿಸ್ನೆಸ್ ಬಗ್ಗೆ ನಾವು ಮಾತಾಡ್ತಿರೋದು ಹಪ್ಪಳ ತಯಾರಿಕೆ. ಬಹುಶಃ ಇದು ಮಹಿಳಾ ಸಶಕ್ತೀಕರಣದ ಎಕ್ಸಾಂಪಲ್ ಹೌದು. IPO ಹಂತದ ಒಂದು ಕಂಪನಿಯನ್ನು ಕಟ್ಟಿದ್ದಾರೆ ಹಪ್ಪಳದ ಬಿಸ್ನೆಸ್ನಲ್ಲಿ. ಸೊ ಇದು ಎಷ್ಟು ಪವರ್ಫುಲ್ ಅವಕಾಶ ಸರ್? ಖಂಡಿತ ಅಭಿಷೇಕ್. ಈಗ ನೋಡಿ, ಇಡೀ ಭಾರತ ಅಂತ ತೆಗೆದುಕೊಂಡ್ರೆ ಅಭಿಷೇಕ್, ಹಪ್ಪಳದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂತ ಹೇಳಿದ್ರೆ, ಪ್ರತಿ 20-30 ಕಿಲೋಮೀಟ್ರಿಗೆ ಹೋದರೆ ಒಂದೊಂದು ಥರ ಹಪ್ಪಳ ನೀವು ನೋಡ್ತೀರಿ. ಈಗ ಕರಾವಳಿಗೆ ಅಂತ ಹೋಗಿ, ಅಲ್ಲಿ ಹಲಸಿನ ಹಪ್ಪಳ ಮಾಡ್ತಾರೆ, ಗೆಣಸಿನ ಹಪ್ಪಳ ಮಾಡ್ತಾರೆ, ಮತ್ತೆ ಖಾರದ ಹಪ್ಪಳ ಅಂತ ಮಾಡ್ತಾರೆ. ನೀವು ಈ ಬಯಲ್ಸೀಮೆಗೆ ಹೋಗಿ ಉದ್ದಿನ ಹಪ್ಪಳ ಮಾಡ್ತಾರೆ, ಅಂದ್ರೆ ಪಕ್ಕ ಮಸಾಲೆ ಉದ್ದಿನ ಹಪ್ಪಳ ಮಾಡ್ತಾರೆ, ಅಕ್ಕಿ ಹಪ್ಪಳ ಮಾಡ್ತಾರೆ, ರಾಗಿ ಹಪ್ಪಳ ಮಾಡ್ತಾರೆ, ಟೊಮೆಟೊ ಹಪ್ಪಳ ಮಾಡ್ತಾರೆ, ಸಂಡಿಗೆ ಮಾಡ್ತಾರೆ. ಹೀಗೆ ವೆರೈಟಿ ಆಫ್ ಪ್ರಾಡಕ್ಟ್ಸು ಒಂದು ಹಪ್ಪಳದಲ್ಲಿದೆ. ಈಗ ನೋಡಿ, ಹೇಗೆ ಉಪ್ಪಿನಕಾಯಿ ಇಲ್ಲದೆ ಇದ್ರೆ ಊಟ ರುಚಿಸೋದಿಲ್ಲೋ, ಅದೇ ರೀತಿ ಹಪ್ಪಳ ಇಲ್ಲದೆ ಇದ್ರೂ ಊಟ ರುಚಿಸೋದಿಲ್ಲ. ಹಪ್ಪಳ ಅನ್ನೋದು ಇಟ್ ಇಸ್ ಪಾರ್ಟ್ ಆಫ್ ಒಂದು ರೀತಿ ನಮ್ಮ ಊಟದ ಭಾಗ ಅದು, ಎಸ್ಪೆಷಲಿ ಭಾರತೀಯರಿಗೆ. ಹೀಗಿರುವಾಗ ಎಷ್ಟು ದೊಡ್ಡ ಬಿಸ್ನೆಸ್ ಅವಕಾಶ. ಈಗ ನೋಡಿ, ಎಷ್ಟೊಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಬಟ್ ನಾವೇನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಹಪ್ಪಳ ಅಂತ ಬಂದಾಗ, ಉಪ್ಪಿನಕಾಯಿ ಅಂತ ಬಂದಾಗ ನಮ್ಮ ಗೊತ್ತಿರೋರ ಹತ್ರ ನಾವು ಖರೀದಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ನಮ್ಮ ರುಚಿಗೆ ಒಗ್ಗುವಂತಹ ಪ್ರಾಡಕ್ಟ್ ನಮಗೆ ಬೇಕು, ನಮ್ಮ ದೇಶೀಯ ಸ್ವಾದಕ್ಕೆ ಒಗ್ಗುವಂತಹ ಪ್ರಾಡಕ್ಟ್ ಬೇಕು. ಸೊ ಹಪ್ಪಳ ಮಾಡೋಕ್ಕೆ ಏನು ಬೇಕು? ಒಂದಿಷ್ಟು ಧಾನ್ಯಗಳು, ಒಂದಿಷ್ಟು ಎಣ್ಣೆ, ಒಂದಿಷ್ಟು ಮಸಾಲ ಪದಾರ್ಥ, ಇಷ್ಟನ್ನು ಸೇರಿಸಿದ್ರೆ ಹಪ್ಪಳ ರೆಡಿ. ಅದಕ್ಕೆ ಒಂದಿಷ್ಟು ಪ್ಯಾಕಿಂಗ್ ಮೆಟೀರಿಯಲ್, ಇಷ್ಟನ್ನು ಮಾಡಿಕೊಂಡ್ರೆ ಒಂದು ಬಿಸ್ನೆಸ್ ಕಟ್ಬೋದು. ಮತ್ತು ನಾನು ಜಸ್ಟ್ ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ದೆ, ಎಷ್ಟಿರ್ಬೋದು ಹಪ್ಪಳದಲ್ಲಿ ಪ್ರಾಫಿಟ್ ಮಾರ್ಜಿನು. 30% to 40% ಹಪ್ಪಳದ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಇದೆ. ಮತ್ತು ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಏನು ಅಂದರೆ ಅಭಿಷೇಕ್, 200 ಗ್ರಾಮ್ ಹಪ್ಪಳನ 80 to 90 ರೂಪಾಯಿ ಮಾರ್ತಾರೆ. ಒಂದು ಒಳ್ಳೆ ಕ್ವಾಲಿಟಿ ಹಪ್ಪಳನ 200 ಗ್ರಾಮ್ ಹಪ್ಪಳನ 80 to 90 ರೂಪಾಯಿ ಮಾರಾಟ ಮಾಡ್ತಾರೆ. ಹಲಸಿನ ಹಪ್ಪಳದ ಥರದ ಹಪ್ಪಳಗಳಾದರೆ 90 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ತನಕನೂ ಹೋಗುತ್ತೆ. ಸೊ ಬೇಸಿಕಲಿ ನೀವೇನನ್ನು ಕೊಡ್ತಾ ಇದ್ದೀರಿ ಅದಕ್ಕೆ ತಕ್ಕಂಗೆ ಇಲ್ಲಿ ಪ್ರೈಸ್ ಫಿಕ್ಸ್ ಮಾಡ್ಬೋದು, ಅದಕ್ಕೆ ತಕ್ಕಂಗೆ ಲಾಭವನ್ನು ಗಳಿಸ್ಕೋಬೋದು. ಸೊ ಅದನ್ನು ವಿಚಾರ ಮಾಡಿಕೊಂಡು ಮುಂದುವರಿಯೋದು ತುಂಬ ಅಗತ್ಯ ಅಂತ ಅನಿಸುತ್ತೆ ಅಭಿಷೇಕ್. ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತ ಅನಿಸುತ್ತೆ. ವೆರಿ ನೈಸ್. ಸೊ ನಾವೀಗ ಮುಂದಿನ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ, ಈ ಥರ ಮನೆಯಿಂದಲೇ ಮಾಡಬಹುದಾದ ಬಿಸ್ನೆಸ್ಗಳ ಬಗ್ಗೆ ಎಂಟೈರ್ ಸರಣಿ ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ ಇದೆ. ಈಗ ನಾವು ಉಪ್ಪಿನಕಾಯಿ, ಹಪ್ಪಳ, ಕ್ಯಾಂಡಲ್ ಇದ್ರ ಬಗ್ಗೆ ತಿಳ್ಕೊಂಡು, ಚಾಕ್ಲೇಟ್ ಮೇಕಿಂಗು, ಸೋಪ್ ಮೇಕಿಂಗು, ಅಥವಾ ಯಾವುದಾದ್ರೂ ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಬಿಸ್ನೆಸ್ಸನ್ನು ನೀವು ಮಾಡಬೇಕು ಅನ್ನೋದಾದರೆ, ಹೀಗೆ 10 ಹಲವು ಸಾಧಕರ ಕಂಪ್ಲೀಟ್ ಲೈಫ್ ಸ್ಟೋರಿ ಇರುವ, ಅವರ ಸಾಧನೆ ಕುರಿತಾಗಿ ಪ್ರಾಕ್ಟಿಕಲಿ ಅವ್ರು ಹೇಗೆ ಅಚೀವ್ ಮಾಡಿದ್ರು ಅನ್ನೋದರ ಡೀಟೇಲ್ಸ್ ಇರುವಂತಹ ಕೋರ್ಸ್ಗಳು ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ ಇದೆ. ಈ ಕೂಡಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮನೆಯಿಂದಲೇ ಬಹಳ ಕಡಿಮೆ ಹೂಡಿಕೆಯಿಂದ ಆರಂಭ ಮಾಡಬಹುದಾದ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ನೀವು ಸಹ ಆ ಬಿಸ್ನೆಸ್ಸನ್ನು ಮನೆಯಿಂದಲೇ ಶುರು ಮಾಡಿ ಲಾಭ ಗಳಿಸಿ. ಮುಂದಿನ ಬಿಸ್ನೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರೋದು ಚಾಕ್ಲೇಟ್ ಮೇಕಿಂಗ್ ಬಿಸ್ನೆಸ್ ಅಂತ. ಮೇ ಬಿ ತಾಯಂದಿರು ಮಕ್ಕಳು ಏನೇನೋ ತಿನ್ನೋದು ಬೇಡ, ಜಂಕ್ನ ಅವಾಯ್ಡ್ ಮಾಡಲಿ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ಸ್ವಲ್ಪ ಹೆಲ್ದಿ ಚಾಕ್ಲೇಟ್ಗಳನ್ನು ತಯಾರು ಮಾಡೋ ಪ್ರಯತ್ನ ಮಾಡಿದ್ದಿರಬಹುದು. ಬಟ್ ಅದು ಎಷ್ಟು ಒಳ್ಳೆಯ ಬಿಸ್ನೆಸ್ ಅವಕಾಶ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಬೇಕಾಗುತ್ತೆ ಸರ್. ಖಂಡಿತ ಅಭಿಷೇಕ್. ನೀವೀಗ ಊಟಿ ಕಡೆಗೆ ಹೋದರೆ, ಊಟಿಯಲ್ಲಿ ಈ ಹೋಮ್ ಮೇಡ್ ಚಾಕ್ಲೇಟ್ಸ್ ಅನ್ನೋದೇ ಒಂದು ಟ್ರೆಂಡು. ಅಥವಾ ನಮ್ಮ ಈ ಕೂರ್ಗ್ ಕಡೆ ಹೋದರೆ, ಮಡಿಕೇರಿ ಕಡೆಗೆ ಹೋದರೆ, ಅಲ್ಲೂ ಕೂಡ ಈ ಹೋಮ್ ಮೇಡ್ ಚಾಕ್ಲೇಟ್ಸ್ ಅನ್ನೋದು ಒಂದು ಟ್ರೆಂಡು.
ಯಾಕೆ ಇದು ಬಂತು ಅಂತ ಹೇಳಿದ್ರೆ ಮೇನ್ ಲೈನಲ್ಲಿ ತುಂಬ ಚಾಕ್ಲೇಟ್ಸ್ ಇದೆ. ಜನರಿಗೆ ಏನಂತ ಹೇಳಿದ್ರೆ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ನಾವು ಏನು ಕೊಡ್ತಿದ್ದೀವಿ ನಮ್ಮ ಮಕ್ಕಳಿಗೆ ಅಥವಾ ನಾವೇನು ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಅವರಿಗೆ ಗುಣಮಟ್ಟದ ಖಾತ್ರಿ ಇರಬೇಕು. ಸೊ ಆ ಕಾರಣಕ್ಕೆ ಈ ಹೋಮ್ ಮೇಡ್ ಚಾಕ್ಲೇಟ್ಸ್ ಅನ್ನೋದು ತುಂಬ ಪಾಪ್ಯುಲಾರಿಟಿಯನ್ನು ಪಡೆದುಕೊಳ್ತಿದೆ. ಮತ್ತು ಇದರಲ್ಲಿ ಏನಾಗುತ್ತೆ, ಈ ಹೋಮ್ ಮೇಡ್ ಚಾಕ್ಲೇಟ್ಸಲ್ಲಿ ಸಹಜವಾಗಿಯೇ ಪ್ರಿಸರ್ವೇಟಿವ್ಸು ಅದನ್ನೆಲ್ಲ ಕಡಿಮೆ ಹಾಕಿ ಕಂಟ್ರೋಲ್ ಮಾಡೋವಂಥ ಎಲ್ಲ ಅವಕಾಶ ಇರುತ್ತೆ. ಮತ್ತು ನಂಬಿಕೆ ಮೇಲೆ ಈ ಬಿಸ್ನೆಸ್ ನಡೆಯುತ್ತೆ. ಹಾಗಾಗಿ ಇಲ್ಲಿ ಈ ಹೋಮ್ ಮೇಡ್ ಚಾಕ್ಲೇಟ್ ಮಾಡಲಿಕ್ಕೆ ಏನು ಬೇಕಪ್ಪ ಅಂತ ತಗೊಂಡ್ರೆ ಸಕ್ಕರೆ, ಕೋಕಾ ಮಾಸ್ ಬೇಕಾಗತ್ತೆ, ಕೋಕಾ ಬಟರ್, ಮಿಲ್ಕ್ ಪೌಡರು, ಒಂದಿಷ್ಟು ಡ್ರೈ ಫ್ರೂಟ್ಸು, ಮೌಲ್ಡ್ಗಳು, ಥರ್ಮೋಮೀಟ್ರು, ಪ್ಯಾಕಿಂಗ್ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಆರಾಮಾಗಿ 2,000 ರೂಪಾಯಿಲಿ ಖರೀದಿ ಮಾಡ್ಬೋದು. ಮತ್ತು ಚಾಕ್ಲೇಟ್ ಮೇಕಿಂಗ್ ಬಿಸ್ನೆಸ್ನಲ್ಲಿ 25ರಿಂದ 60% ಲಾಭ ಇದೆ. ನೀವು ಯಾವ ಚಾಕ್ಲೇಟ್ ಮಾಡಿದ್ದೀರಿ, ಅದನ್ನು ಹೆಂಗೆ ಬ್ರ್ಯಾಂಡಿಂಗ್ ಮಾಡಿದ್ದೀರಿ, ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಇದೆಲ್ಲ ನಿಂತಿರುತ್ತೆ. ಸೊ ಹಾಗಾಗಿ ಚಾಕ್ಲೇಟ್ ಮೇಕಿಂಗ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ವಿತ್ ಜಸ್ಟ್ 2,000 ರೂಪೀಸ್, 2,000 ರೂಪಾಯಿಯ ಬಿಸ್ನೆಸ್ ಐಡಿಯಾ. ಮುಂದಿನ ಬಿಸ್ನೆಸ್ಸು ಸೋಪ್ ಮೇಕಿಂಗ್ ಬಿಸ್ನೆಸ್ ಅಂತ ಸರ್. ಮೇ ಬಿ ಇದು ಸಹ ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡಬೇಕು, ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಿದೆಲ್ಲ ನಂಬಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಡೂ ಇಟ್ ಯುವರ್ ಸೆಲ್ಫ್ ಅಂತ ಟ್ರೈ ಮಾಡಿರ್ತಾರೆ. ಬಟ್ ಇದು ಒಂದು ಸೆಲೆಬಲ್ ವಸ್ತು, ಅವಕಾಶ ಇದೆ, ಎಷ್ಟು ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಈಗ ನೋಡಿ, ಸೋಪ್ ಮೇಕಿಂಗ್ ಕೂಡ ಒಂದಷ್ಟು ಭಾಳ ಈಸಿಯೆಸ್ಟ್ ಬಿಸ್ನೆಸ್ ಅಂತೇಳಿ ಹೇಳ್ಬೋದು. ನೋಡಿ, ಏನು ಬೇಕು ಸೋಪ್ ಮೇಕಿಂಗ್ಗೆ? ಕಾಸ್ಟಿಕ್ ಸೋಡಾ ಬೇಕು, ಪಾಮ್ ಆಯಿಲ್ ಆದರೂ ಆಗ್ಬೋದು, ಅಥವಾ ಕೊಬ್ಬರಿ ಎಣ್ಣೆ ಆಗ್ಬೋದು, ಆಲಿವ್ ಆಯಿಲ್ ಆಗ್ಬೋದು. ಆ ಪ್ರಾಡಕ್ಟನ್ನು ನೀವು ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಇಂಗ್ರೀಡಿಯೆಂಟ್ ಡಿಪೆಂಡ್ ಆಗುತ್ತೆ. ಕಲರಿಂಗ್ ಏಜೆಂಟು, ಪರ್ಮಿಸಬಲ್ ಕಲರಿಂಗ್ ಏಜೆಂಟ್ ಬೇಕಾಗುತ್ತೆ, ವೇಯಿಂಗ್ ಸ್ಕೇಲು, ಮತ್ತು ಕೆಲವು ಜಾರ್ಗಳು, ಮೋಲ್ಡ್ಗಳು, ಪ್ಯಾಕಿಂಗ್ ಮೆಟೀರಿಯಲ್ಲು, ಇದೆಲ್ಲ ಬೇಕಾಗುತ್ತೆ. ಮತ್ತು ಇದನ್ನು ಆರ್ಗ್ಯಾನಿಕ್ ಆಗಿ ಮಾಡಬೇಕಾ ಅಥವಾ ಇದನ್ನು ಒಂದಿಷ್ಟು ಕೆಮಿಕಲ್ ಯೂಸ್ ಮಾಡಬೇಕಾ ಅನ್ನೋದನ್ನ ಬೇಸಿಕಲಿ ಅವರ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಬಿಸ್ನೆಸ್ ಮಾಡೋರು ತೀರ್ಮಾನ ಮಾಡಬೇಕಾಗತ್ತೆ. ಬಟ್ ಈಗ ಏನಂತ ಹೇಳಿದ್ರೆ, ಈ ಆರ್ಗ್ಯಾನಿಕ್ ಅನ್ನೋ ಕಾನ್ಸೆಪ್ಟ್ ಹೆಚ್ಚಾಗ್ತಿರೋದ್ರಿಂದ ಅದನ್ನು ಬೇಸಾಗಿಟ್ಟುಕೊಂಡು ಇದನ್ನು ನೇಚರ್ ಬೇಸ್ಡ್ ಪ್ರಾಡಕ್ಟ್ ಆಗಿ ಸೋಪನ್ನು ಮಾಡಿದರೆ ಒಳ್ಳೆ ಅವಕಾಶ ಇದೆ. ಈ ಎಲ್ಲ ಐಡಿಯಾಗಳಿಗೂ ಫಸ್ಟ್ ಕಸ್ಟಮರ್ ಯಾರು ಅಂತ ಕೇಳಿದ್ರೆ, ನಮ್ಮ ಜೀವನದಲ್ಲಿ ನಮ್ಗೊಂದು 100 ಜನ ಪರಿಚಯ ಇರ್ತಾರೆ. ಒಂದು ಮದುವೆಗೆ ನಾವು 3,000 ಜನ 4,000 ಜನ ಕರಿತೀವಿ. ಅಟ್ಲೀಸ್ಟ್ ಅದರಲ್ಲಿ ನಿಮ್ಗೆ 500 ಜನ ಸಿಗಲ್ವಾ? ನಮ್ಮವ್ನ ಬಿಸ್ನೆಸ್ ಪ್ರಮೋಟ್ ಆಗ್ಲಪ್ಪ ಅಂತನಾದ್ರು ಅವ್ರು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಬಟ್ ಬೇಸಿಕಲಿ ಇಫ್ ಯುವರ್ ಪ್ರಾಡಕ್ಟ್ ಈಸ್ ಗುಡ್, ನೀವು ಕ್ವಾಲಿಟಿ ಎನ್ಶೂರ್ ಮಾಡ್ತಿದ್ದೀರಿ, ನೀವು ಗುಣಮಟ್ಟ ಕಾಯ್ದುಕೊತಿದ್ದೀರಿ ಅಂತ ಹೇಳಿದ್ರೆ ಅವ್ರು ಮತ್ತೆ ಮತ್ತೆ ಬರ್ತಾರೆ. ಸೊ ರಿಲೇಟಿವ್ ಆಗಲಿ ಯಾರಾಗಲಿ ಕ್ವಾಲಿಟಿ ಇದ್ದರೆ ಮಾತ್ರ ಬಿಸ್ನೆಸ್ ನಡೆಯುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಬ್ರ್ಯಾಂಡಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಎಷ್ಟೋ ಸತಿ ದುಡ್ಡಿನ ಜೊತೆಗೆ ಬಿಸ್ನೆಸ್ ಕಟ್ಟುವಾಗ ಬುದ್ಧಿ ಬಳಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಲಿಬೇಕು. ಯಾವುದೇ ಬಿಸ್ನೆಸ್ಸನ್ನು ಬ್ಲೈಂಡಾಗಿ ಮಾಡೋಕ್ಕೆ ಹೋದರೆ ಸಕ್ಸಸ್ ಸಿಗಲ್ಲ ಅಭಿಷೇಕ್. ನಾನು ಎಷ್ಟೋ ಜನ ನೋಡ್ತೀನಿ, ಅಲ್ಲಿ ಯಾರು ಓಡಾಡ್ತಾನೆ ಇರಲ್ಲ, ಅಲ್ಲಿ ಹೋಟೆಲ್ ತೆಗೆದಿರ್ತಾರೆ, ಆಯಿತಾ, ಅಲ್ಲಿ ಏನೇನೂ ನಡೆಯಲ್ಲ, ಅಲ್ಲೊಂದು ಟೀ ಶಾಪ್ ಇಟ್ಟಿರ್ತಾರೆ. ಸೊ ಹೀಗೆ ನಾವು ಯಾವ ಬಿಸ್ನೆಸ್ಸನ್ನು ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಯಾರಿಂದ ಕಟ್ಟಬೇಕು, ಕಟ್ಟಿದ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಎಷ್ಟೊಂದು ಚಾನಲ್ಸ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಹೆಂಗೆ ಪ್ರಮೋಟ್ ಮಾಡಬೇಕು, ಒಂದು ಫೇಸ್ಬುಕ್ ಪೋಸ್ಟ್ ಹೆಂಗೆ ಹಾಕಬೇಕು, ಯೂಟ್ಯೂಬ್ನ ಬಳಸ್ಕೊಂಡು ನಾನು ಹೆಂಗೆ ನನ್ನ ಬಿಸ್ನೆಸ್ನ ಪ್ರಮೋಟ್ ಮಾಡ್ಬೋದು. ಹೀಗೆ 10 ಆಯ್ಕೆಗಳಿವೆ. ಅದನ್ನು ತಿಳ್ಕೊಂಡು ಮಾಡೋವಂಥ ಅಗತ್ಯತೆನ ಅವರು ಅರ್ಥಕೋಬೇಕು ಅಷ್ಟೇ ವಿಷಯ. ಸೊ ಪರ್ಸೆಂಟೇಜ್ ಸರ್, ಪ್ರಾಫಿಟ್ ಪರ್ಸೆಂಟೇಜ್ ಸೋಪ್ ಮೇಕಿಂಗ್ನಲ್ಲೂ 40 to 50% ಇದೆ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಸೋಪ್ ಅಂತ ನಾವು ಹೇಳ್ಬೋದು ಅಭಿಷೇಕ್. ವೆರಿ ನೈಸ್. ಸೊ ನಾವು ಇಷ್ಟು ಹೊತ್ತು ಡಿಸ್ಕಸ್ ಮಾಡಿದ್ದು ಫುಡ್ ಐಟಮು ಮತ್ತು ಸೋಪ್ ಬಗ್ಗೆ ನಾವು ಮಾತಾಡಿದ್ದೀವಿ ಸರ್. ನೆಕ್ಸ್ಟ್ ಇರುವಂತಹ ಬಿಸ್ನೆಸ್ಗಳು ನಿಮ್ಮ ಆರ್ಟ್ ಮೇಲೆ ಡಿಪೆಂಡೆಂಟು. ನಿಮ್ಮ ಒಂದು ಸಣ್ಣ ಸ್ಕಿಲ್, ಅಂದರೆ ನೀವು ಇವಾಗ ಟೈಮ್ ಪಾಸ್ಗೆ ಅಂತ ಮಾಡ್ತಿರ್ತೀರಿ, ಅದನ್ನು ನೀವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಅದನ್ನು ಮಾರಬಹುದು ಅನ್ನೋದ್ರ ಬಗ್ಗೆ ನಾವು, ಅಂದರೆ ಈ ಸ್ಕಿಲ್ ವೇಸ್ಟ್ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಮಾರ್ಕೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಭಾಗದಲ್ಲಿ ಬರುವಂತಹ ಮೊದಲ ಬಿಸ್ನೆಸ್ ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಬಿಸ್ನೆಸ್. ಇದಕ್ಕಿರುವ ಸ್ಕೋಪು, ಅರ್ನಿಂಗ್ ಪೊಟೆನ್ಷಿಯಲ್, ಆ ಬಗ್ಗೆ ಡಿಸ್ಕಸ್ ಮಾಡೋಣ. ಖಂಡಿತ ವಿಷಯ. ಈಗೇನಾಗ್ತಿದೆ, ಈ ಜ್ಯುವೆಲರಿ ಅಂದ ತಕ್ಷಣ ಚಿನ್ನ ಮಾತ್ರ ಅನ್ನೋ ಕಾಲ ದೂರ ಆಗಿದೆ ಈಗ. ಅಂದರೆ ದೂರ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ರೀತಿಯ ಆಭರಣಗಳನ್ನು ಜನ ಒಪ್ಕೊಳ್ತಾ ಇದ್ದಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಈಗ ನೋಡಿ, ಸಿಲ್ಕ್ ಥ್ರೆಡ್ ಜ್ಯುವೆಲರಿ, ಅದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅಂದರೆ ಆ ಥ್ರೆಡ್ಗಳನ್ನು ಬಳಸಿ ಅದಕ್ಕೆ ಬೇರೆ ಬೇರೆ ಟೂಲ್ಸ್ ಎಲ್ಲ ಇರ್ತವೆ. ಅದನ್ನು ಬಳಸಿ ಓಲೆ ಮಾಡೋವಂಥದ್ದು ಅಥವಾ ಬಳೆ ಮಾಡೋವಂಥದ್ದು, ಈ ಥರದ್ದು ಒಂದು ಸಣ್ಣ ಉದ್ಯಮದ ರೂಪವನ್ನು ಪಡೆದುಕೊಳ್ತಾ ಇದೆ. ಸೊ ಇದು ಒಂದು ಅವಕಾಶ. ನಿಮಗೇನೋ ಒಂದು ಸ್ಕಿಲ್ ಇದೆ, ನಿಮಗೊಂದು ಆರ್ಟ್ ಇದೆ ಅಂತ ಹೇಳಿದ್ರೆ, ನಾನು ಫ್ರೀ ಟೈಮಲ್ಲಿ
ನಾನೊಂದು ಜ್ಯುವೆಲರಿ ಮಾಡಿ ಮಾರಾಟ ಮಾಡ್ತೀನಿ ಅಂದರೆ ಅದಕ್ಕೆ ಇವತ್ತು ಅವಕಾಶಗಳಿವೆ, ಮಾರ್ಕೆಟ್ ಇದೆ. ಸೊ ಹಾಗಾಗಿ ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಕೂಡ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತೇಳಿ ನಾವು ಹೇಳ್ಬೋದು. 20-25% ಲಾಭ ಇದೆ ಇದರಲ್ಲಿ. 300 ರೂಪಾಯಿಂದ 1000 ರೂಪಾಯಿವರೆಗೆ ಕಿಟ್ಗಳು ಸಿಗ್ತವೆ. ಈ ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಕಿಟ್ಗಳು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಅಮೆಝಾನ್ ಥರದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಿಗ್ತವೆ. ಅದನ್ನು ನೋಡಿ ಪರ್ಚೇಸ್ ಮಾಡಿ ಆ ರಾ ಮೆಟೀರಿಯಲ್ಸ್ನ ಬಳಸ್ಕೊಂಡು ಸಿಲ್ಕ್ ಥ್ರೆಡ್ ಜ್ಯುವೆಲರಿಯನ್ನು ಮಾಡಬೇಕಾಗತ್ತೆ. ಕಿವಿಗೆ ಅಂತ ಬಂದಾಗ ಅದಕ್ಕೆ ಬೇರೆ ಥರದ ಟೂಲ್ಸು ಮತ್ತು ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಬಳೆ ಅಂತ ಬಂದಾಗ ಅದಕ್ಕೆ ಬೇರೆ ಥರದ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಇದು ಗೊತ್ತಿರುತ್ತೆ. ನಾವೇನಂತ ಹೇಳಿದ್ರೆ ಮೋರ್ ಫ್ರಮ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇದನ್ನು ಹೇಳ್ತಿದ್ವಿ. ಇದನ್ನು ಹೇಗೆ ಬಿಸ್ನೆಸ್ ಆಗಿ ನೀವು ಕಟ್ಕೋಬೋದು ಅನ್ನೋ ಒಂದು ತಿಳುವಳಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಬಟ್ ಅಗೈನ್ 2,000 ರೂಪಾಯಿ ಸಾಕು ಇದು ಮಾಡೋಕ್ಕೆ. ಓಕೆ ವೆರಿ ನೈಸ್. ಸೊ ಮುಂದಿನ ಬಿಸ್ನೆಸ್ ನೆಟ್ಟಿಂಗ್ ಬಿಸ್ನೆಸ್ ಅಂತ. ಅಂದರೆ ಟೈಮ್ ಪಾಸಿಗಿರಬಹುದು, ಗಿಫ್ಟ್ ಮಾಡೋದಕ್ಕಿರಬಹುದು, ನೆಟ್ಟಿಂಗ್ ಅನ್ನೋದನ್ನು ಭಾಳ ಪ್ರೀತಿಯಿಂದ ತಯಾರು ಮಾಡುವಂಥದ್ದಿದೆ. ಆದರೆ ಅದನ್ನು ಗಿಫ್ಟ್ ಮಾಡೋದಕ್ಕೆ ಅಂದರೆ ಒಬ್ಬ ವ್ಯಕ್ತಿ ತಯಾರು ಮಾಡಿದ್ದು ಅನ್ನೋ ಕಾರಣಕ್ಕೆ ಗಿಫ್ಟ್ ರೂಪದಲ್ಲಿ ಅದಕ್ಕೆ ವ್ಯಾಲ್ಯೂ ಹೆಚ್ಚು. ಸ್ಟಾರ್ಟ್ ಮಾಡೋದಕ್ಕೆ ಕಮ್ಮಿ ಇನ್ವೆಸ್ಟ್ಮೆಂಟು ಸಾಕು. ಸೊ ನೆಟ್ಟಿಂಗ್ ಸ್ಕೋಪ್ ಮತ್ತು ಪ್ರಾಫಿಟಬಿಲಿಟಿ ಬಗ್ಗೆ ಈಗ ನೋಡಿ ಅಭಿಷೇಕ್, ನಿಮ್ಮ ಸಣ್ಣ ವಯಸ್ಸಲ್ಲಿ ನಾವು ನೆನ್ಪು ಮಾಡಿಕೊಂಡ್ರೆ ಯಾರ್ದಾರು ಮನೆಗೆ ಹೋದ್ರೆ ಯಾವಾಗಲೂ ಅವ್ರು ನಿಟ್ ಮಾಡ್ತಿರೋರು. ಏನು ಮಾಡ್ತಿದ್ಯಾ ಅಂದರೆ ಸ್ಕಾರ್ಫ್ ಮಾಡ್ತಿದ್ದೀನಿ, ಮಗುಗೆ ಸ್ವೆಟರ್ ಮಾಡ್ತಿದ್ದೀನಿ, ಸಾಕ್ಸ್ ಮಾಡ್ತಿದ್ದೀನಿ ಅಂತೇಳಿ ಹೇಳೋರು. ಸೊ ಇದು ಈಗ ಒಂದು ಉದ್ಯಮದ ರೂಪವನ್ನು ಪಡ್ಕೊಂಡಿದೆ. ಈ ರೀತಿಯ ಸಾಕಷ್ಟು ಬಿಸ್ನೆಸ್ಗಳನ್ನು ಕಟ್ಟಿ ಜನ ಸಕ್ಸಸ್ ಆಗಿದ್ದಾರೆ. ಯಾಕೆ ಈ ಪ್ರಾಡಕ್ಟು ಏನಪ್ಪ ಹೋಗಿ ಸ್ವೆಟ್ರ್ ತೊಗೊಂಬರ್ಬೋದಲ್ಲ, ಮಾರ್ಕೆಟಲ್ಲಿ ಸಾಕ್ಸ್ ತೊಗೊಂಬರ್ಬೋದಲ್ಲ, ಅದಕ್ಕೆ ಯಾಕೆ ನಿಟ್ ಮಾಡಿಕೊಂಡು ಕೂತ್ಕೋಬೇಕು ಅಂತ ತುಂಬ ಜನ ಕೇಳೋವಂಥ ಸಾಧ್ಯತೆ ಇರುತ್ತೆ. ನೋಡಿ, ಹ್ಯಾಂಡ್ ಮೇಡ್ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಕೈಯಲ್ಲಿ ಮಾಡೋ ವಸ್ತುಗೆ ಅದರದೇ ಆದ ಒಂದು ವ್ಯಾಲ್ಯೂ ಇದೆ. ಹ್ಯಾಂಡಿಕ್ರಾಫ್ಟ್ಸ್ ಅಂತ ನೀವು ಅಮೇರಿಕಾದಲ್ಲೆಲ್ಲ ಹೋಗಿ ಕೇಳಿ. ಒಂದು ಹ್ಯಾಂಡಿಕ್ರಾಫ್ಟ್ ಕೈಯಲ್ಲಿ ಮಾಡಿದ ಒಂದು ಕಲೆಗೆ ಅವ್ರು ಎಷ್ಟು ಬೆಲೆ ಕೊಡ್ತಾರೆ, ಎಷ್ಟು ದುಡ್ಡನ್ನು ಕೊಡೋಕೆ ರೆಡಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ನಿಟ್ಟಿಂಗ್ ಅನ್ನೋದು ಕೂಡ ಈ ರೀತಿಯ ಮಾರ್ಕೆಟ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ಕೋತಿದೆ. ನಾನು ನಿಟ್ ಮಾಡೋಕ್ಕೆ ಬರುತ್ತೆ ಅಥವಾ ನಾನು ಕಲ್ತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಬೇಕಾಗೋದು ಒಂದಿಷ್ಟು ಥ್ರೆಡ್ಗಳು. ಯಾವ್ಯಾವ ಥರ ಥ್ರೆಡ್ಗಳು ಅಂತ ಹೇಳಿದ್ರೆ ಕಾಟನ್ನು, ಲೆನಿನ್ನು, ಸಿಲ್ಕು, ಉಲ್ಲನ್ನು, ರೇಯಾನ್ ಬೇಕಾಗುತ್ತೆ. ಅದರ ಜೊತೆ ಒಂದು ನೀಡಲ್ ಬೇಕು ಅಷ್ಟೇ. ಅದರ ಜೊತೆ ಸ್ಕಿಲ್ ಬೇಕು, ಕಲಿಬೇಕು. ಅದನ್ನು ಕಲಿತ್ರೆ ನಿಮಗೆ ಅದರಿಂದ ಕೂಡ ಮನೆಯಿಂದಲೇ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಬಿಸ್ನೆಸ್ಸನ್ನು ಬರೀ 2,000 ರೂಪಾಯಲ್ಲಿ ಆರಂಭಿಸಲಿಕ್ಕೆ ಶುರು ಮಾಡ್ಬೋದು. 2,000 ರೂಪಾಯಿಂದ ಆರಂಭ ಮಾಡಿ ಅದನ್ನು ನೀವು 2 ಲಕ್ಷ ಮಾಡ್ತಿರೋ, 20 ಲಕ್ಷ ಮಾಡ್ತಿರೋ, ಅದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ವಿಷಯ. ಅಂದರೆ ಇದರಲ್ಲಿ ಮಾರ್ಜಿನ್ ಅನ್ನೋದು ನೀವು ಯಾವ ಥರದ ಕಸ್ಟಮರ್ ಬೇಸ್ನ ರೀಚ್ ಆಗೋದಕ್ಕೆ ಸಾಧ್ಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟ್ಲಿ. ಒಂದು ಇದೇನಂತ ಹೇಳಿದ್ರೆ, ಕೆಲವಕ್ಕೆ ನೀವು ಬೆಲೆ ಕಟ್ಟಕ್ಕಾಗಲ್ಲ ಅಂತೀವಲ್ಲ, ಇದು ಬೆಲೆ ಕಟ್ಟಕ್ಕಾಗದೇ ಇರೋವಂಥ ವಸ್ತುವಿನ ಕ್ಯಾಟಗರಿಯಲ್ಲಿ ಬರುತ್ತೆ. ನೀವು ಹೆಂಗೆ ಅದನ್ನು ಮಾಡಿರ್ತೀರಿ ಅನ್ನೋದ್ರ ಮೇಲೆ ಅದು ಬೆಲೆ ನಿಗದಿ ಆಗುತ್ತೆ. ಈಗ ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡ್ತಾನೆ. ಆ ಮೂರ್ತಿಯ ರೂಪ ಹೇಗೆ ಬಂದಿದೆ ಅನ್ನೋದ್ರ ಮೇಲೆ ಮತ್ತು ಹೇಗೆ ಅದನ್ನು ಕೆತ್ತನೆ ಮಾಡಿದ್ದಾರೆ, ಎಷ್ಟು ಸಮಯ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಅದರ ವ್ಯಾಲ್ಯೂ ನಿಗದಿ ಆಗುತ್ತೆ. ಈಗ ನೋಡಿ, ಒಂದು ಗಂಧದ ಏನೋ ಕೆತ್ತನೆ ಇದೆ ಅಂತ ಹೇಳಿದ್ರೆ ತುಂಬ ಪ್ರೈಸ್ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಟ್ ಈಸ್ ಹ್ಯಾಂಡ್ ಮೇಡ್. ಸೊ ಆ ರೀತಿಯ ವ್ಯಾಲ್ಯೂ ಈ ನಿಟ್ಟಿಂಗ್ ಪ್ರಾಡಕ್ಟ್ಸ್ಗಳಿಗೆ ಇರುತ್ತೆ ಅಭಿಷೇಕ್. ವೆರಿ ನೈಸ್. ಸೊ ಕೊನೆಯದಾಗಿ ಸರ್, ನಾವು ಡಿಸ್ಕಸ್ ಮಾಡ್ತಿರೋದು ಟೆರಾಕೋಟಾ ಜ್ಯುವೆಲ್ರಿ ಬಿಸ್ನೆಸ್ ಅನ್ನೋದು. ಅಗೈನ್ ನೀವು ಹೇಳಿದ ಹಾಗೆ ಹ್ಯಾಂಡ್ ಮೇಡ್ ಕ್ಯಾಟಗರಿಯಲ್ಲಿ ಉತ್ತಮ ಪ್ರೈಸ್ಗೆ ಸೆಲ್ ಆಗುವಂಥ ಒಂದು ಕ್ಯಾಟಗರಿಯಲ್ಲಿ ಟೆರಾಕೋಟಾ ಅನ್ನೋದು ಬರುತ್ತೆ. ಸೊ ಅದ್ರ ಬಗ್ಗೆ ನಾವು ಮಾತಾಡಿದಾಗ ಅದರ ಸ್ಕೋಪ್ ಅಂಡ್ ಪ್ರಾಫಿಟಬಿಲಿಟಿ ಬಗ್ಗೆ ಹೇಳೋದಾದ್ರೆ. ಖಂಡಿತ ಅಭಿಷೇಕ್. ಈಗ ಟೆರಾಕೋಟಾ ಅಂದ್ರೆ ಏನು ಅಂತ ಫಸ್ಟ್ ಹೇಳ್ಬಿಡೋಣ. ಟೆರಾಕೋಟಾ ಅಂದರೆ ಮಣ್ಣಿನ ಆಭರಣ, ಮಣ್ಣಿನಿಂದ ಮಾಡುವಂಥ ಆಭರಣ. ಸೊ ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಜನ ನೀಲಿ ಲೋಹಿತ್ ಅಂತೇಳಿ ನಾನು ಕೇಳಿದ್ದೀನಿ, ಮೈಸೂರಿನವರು, ಎಷ್ಟು ಅದ್ಭುತವಾಗಿ ಅದನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಕಟ್ಟಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಒಳ್ಳೆ ಕೌಶಲ್ಯ ಇದೆ, ಅದೆಲ್ಲವೂ ಹೌದು. ಆದರೆ ಮನ್ಸು ಮಾಡಿ ಪ್ರಯತ್ನಪೂರ್ವಕವಾಗಿ ಮುನ್ನಡೆದ್ರೆ ಯಾರು ಬೇಕಿದ್ರೂ ಈ ಟೆರಾಕೋಟಾ ಜ್ಯುವೆಲರಿಯನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಕಟ್ಟಬಹುದು. ಮತ್ತು ಏನಪ್ಪ ಬೇಕು ಅಂತ ಹೇಳಿದ್ರೆ ಕ್ಲೇ, ಮಣ್ಣು ಬೇಕು ಇದಕ್ಕೆ. ಟೆರಾಕೋಟಾ ಪಾಟ್, ಅದನ್ನು ಸುಡ್ಲಿಕ್ಕೆ, ಅಂದರೆ ಅದು ಆಭರಣ ಮಾಡಿದ ಮೇಲೆ ಸುಡ್ತಾರೆ. ಹೇಗೆ ಮಡಕೆ ಮಾಡ್ತಾರಲ್ಲ ಅದೇ ರೀತಿ ಆಭರಣಗಳನ್ನು ಮಡಕೆ ಮಾಡೋ ವಿಧಾನದಲ್ಲೇ ಸ್ಕಿಲ್ ಬೇರೆ ಬೇಕಾಗತ್ತೆ, ಮಾಡ್ತಾರೆ. ಜ್ಯುವೆಲರಿ ವೈರ್ ಬೇಕು, ಮತ್ತು ಪೇಂಟ್ ಬ್ರಷ್, ಅದ್ರ ಮೇಲೆ ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಆಯಿಲ್ ಬೇಕು, ಅಂದರೆ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಏನೇನೋ ಪ್ರಪೋರ್ಷನ್ನು, ರೋಲಿಂಗ್ ಪಿನ್, ಟಿಶ್ಯೂ ಪೇಪರು, ಸೂಜಿ ಇತ್ಯಾದಿ ಬೇಕಾಗುತ್ತೆ. ಇದನ್ನು ನಾವು ಆರಾಮಾಗಿ 2,000 ರೂಪಾಯಲ್ಲಿ ಖರೀದಿ ಮಾಡಿ ಶುರು ಮಾಡ್ಬೋದು. 200 ರೂಪಾಯಿಂದ ಶುರುವಾಗಿ ಅಭಿಷೇಕ್
2,000 3,000 ತನಕ ಆನ್ಲೈನ್ನಲ್ಲಿ ಟೆರಾಕೋಟಾ ಆಭರಣಗಳು ಸೇಲ್ ಆಗ್ತಿದ್ದಾವೆ. ಓಕೆ, ಇದು ಅಗೇನ್ ನಿಟ್ಟಿಂಗ್ನಲ್ಲಿ ನಾವು ಏನು ಹೇಳಿದ್ವಲ್ಲ, ಕ್ರಾಫ್ಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿ ನೀವು ಆ ಕುಸರಿ ಕೆಲಸವನ್ನು ಮಾಡಿದ್ದೀರಿ ಅನ್ನೋದ್ರ ಮೇಲೆ ನಿಲ್ಲುತ್ತೆ. ಇದಕ್ಕೆ ಸ್ಕಿಲ್ ಬೇಕಾಗುತ್ತೆ. ಇದಕ್ಕೆ ಸ್ಕಿಲ್ ಜೊತೆಗೆ ವಿಲ್ಲು, ಜೊತೆಗೆ ಮಾರ್ಕೆಟಿಂಗ್ ಐಡಿಯಾ ಇದಿದ್ರೆ ಇದು ಮಾಡ್ಬೋದು. ಬಟ್ ಹೆಚ್ಚು ಬಂಡವಾಳ ಬೇಕಾಗಿಲ್ಲ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಹೂಡಿಕೆ ಮಾಡಿದ 3 ಪಟ್ಟು ಗಳಿಕೆ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ನಾನು ರಿಸರ್ಚ್ ಮಾಡುವಾಗ ನಂಗೆ ಸಿಕ್ತು, ಕೊಯಮತ್ತೂರಿನಲ್ಲಿ ಅಭಿಷೇಕ್ ಶಿಖಾ ಕ್ರಿಯೇಷನ್ಸ್ ಅಂತೇಳಿ ಒಂದು ಟೆರಾಕೋಟಾ ಬಿಸ್ನೆಸ್ ಆರ್ಗನೈಸೇಷನ್ ಇದೆ. 25 ಲಕ್ಷ ಸಂಪಾದನೆ ಮಾಡ್ತಾರಂಥವ್ರು ಟೆರಾಕೋಟಾ ಬಿಸ್ನೆಸ್ನಿಂದ. ಓಕೆ, ಆನ್ಯುವಲ್ ಟರ್ನ್ ಓವರ್. ಗೋರಖ್ಪುರದಲ್ಲಿ ರಶ್ಮಿ ವರ್ಮಾ ಟೆರಾಕೋಟಾ ಜ್ಯುವೆಲರಿ ಬಿಸ್ನೆಸ್ ಅವರು 30 ಜನ ಮಹಿಳೆಯರಿಗೆ ಉದ್ಯೋಗ ಕೊಟ್ಟು ಆ ಬಿಸ್ನೆಸ್ಸನ್ನು ನಡೆಸ್ತಿದ್ದಾರೆ. ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ವ್ಯಾಪ್ತಿ ಎಷ್ಟು ದೊಡ್ಡದಿದೆ, ಅವಕಾಶವನ್ನು ಸದುಪಯೋಗ ಮಾಡಿಕೊಂಡ್ರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಹೇಗೆ ಸ್ವಂತ ಮಾರ್ಕೆಟನ್ನು ನಿರ್ಮಾಣ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಟು ಸ್ಟಾರ್ಟ್ ವಿತ್ ಜಸ್ಟ್ 2,000 rupees. ಸೊ ಎಷ್ಟೋ ಸತಿ ದುಡ್ಡಿಗಿನ್ನ ಏನು ಮುಖ್ಯ ಆಗುತ್ತೆ ಅಂದರೆ ಕಲಿಕೆ ಮುಖ್ಯ ಆಗುತ್ತೆ, ಮನಸ್ಥಿತಿ ಮುಖ್ಯ ಆಗುತ್ತೆ, ಮಾಡಬೇಕು ಅನ್ನೋ ಆಸಕ್ತಿ ಮುಖ್ಯ ಆಗುತ್ತೆ. ನಾವು ಕನ್ನಡದಲ್ಲಿ ಯಾವಾಗಲೂ ಒಂದು ಹಾಡು ಕೇಳ್ತಿರ್ತೀವಿ, ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಅಂತ. ಇದನ್ನ ಅರ್ಥ ಮಾಡಿಕೊಂಡು ಮುನ್ನಡೆದ್ರೆ, ನಾ ಯಾವಾಗಲೂ ನಾನು ಬೇರೆ ಬೇರೆ ವೀಡಿಯೋಸಲ್ಲಿ ಹೇಳ್ತಿರ್ತೀನಿ, ಬಡವನಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಬಡವನಾಗೆ ನಾವು ಸತ್ತರೆ ನಮ್ಮ ತಪ್ಪು ಅಂತ. ಇದನ್ನು ಬಿಲ್ ಗೇಟ್ಸ್ ಹೇಳಿರೋದು. ಯಾಕೆ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಹಲವು ಅವಕಾಶಗಳನ್ನು ಈ ಜಗತ್ತು ಕೊಟ್ಟಿದೆ. ಅದನ್ನು ನಾನು ಕಣ್ಣು ತುಂಬಿ ನೋಡಿ ಅದನ್ನು ಒಪ್ಪಿಕೊಳ್ಳದೇ ಇದ್ದರೆ, ನಾನು ಆರ್ಥಿಕವಾಗಿ ಅಥವಾ ಫಿನಾನ್ಷಿಯಲಿ ನಾವೇನು ಕರಿತೀವಿ ಹಣಕಾಸು ಸ್ಥಿತಿ ನಂದು ಸುಧಾರಿಸಲ್ಲ. ಅದು ಸುಧಾರಿಸ್ಬೇಕು ಅಂದರೆ ಫಸ್ಟು ಕೆಲಸ ಮಾಡಬೇಕು. ಕೈ ಕಸರಾದರೆ ಬಾಯಿ ಮೊಸರು. ವೆರಿ ನೈಸ್ ಸರ್. ಇಷ್ಟು ಮಾಹಿತಿಯನ್ನು 2,000 ರೂಪಾಯಿನಲ್ಲಿ ಹೇಗೆ ಭವಿಷ್ಯ ಕಟ್ಕೊಳ್ಬೋದು ಅಂತ ತಿಳಿಸ್ಕೊಡೋದಕ್ಕೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಕಂಟೆಂಟನ್ನು ಜನರಿಗಾಗಿ ಪ್ರಸ್ತುತಪಡಿಸಿದ್ದಕ್ಕಾಗಿ ನೀವು ಸಮಯಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಅಭಿಷೇಕ್. ನಾನು ಆಗಲೇ ಕೂಡ ಹೇಳಿದೆ, ಫ್ರೀಡಮ್ ಆ್ಯಪ್ನಲ್ಲಿ ಮನೆಯಿಂದ ಆರಂಭಿಸಬಹುದಾದ ಬಿಸ್ನೆಸ್ಗಳ ಬಗ್ಗೆ ಹಲವು ಕೋರ್ಸ್ಗಳು ಲಭ್ಯ ಇದೆ. ಕ್ಯಾಂಡಲ್ ಮೇಕಿಂಗ್ನಲ್ಲಿ ಶ್ರೀವಿದ್ಯಾ ಕಾಮತ್ ಅನ್ನೋರು ಬಿಸ್ನೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಲಿಮಾದಾಸ್ BBC-ನಲ್ಲಿ ಫೀಚರ್ ಆಗಿದ್ದಾರೆ, ಅವರು ನಿಟ್ಟಿಂಗ್ನಲ್ಲಿ ಎಕ್ಸ್ಪರ್ಟ್. ಅದೇ ರೀತಿ ನೀಲಿ ಲೋಹಿತ್ ಟೆರಾಕೋಟಾ ಜ್ಯುವೆಲರಿಯಲ್ಲಿ ಹೆಸರು ಮಾಡಿದವರು. ಈ ಥರ ಅನೇಕ ಸಾಧಕರ ಬದುಕು ನಿಮಗೆ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ಪ್ರಾಕ್ಟಿಕಲಿ ಆ ಬಿಸ್ನೆಸ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಬೆಳೀತು, ಆ ಇನ್ಸೈಟ್ಸ್ ಅನ್ನು ನೀವು ಪಡ್ಕೊಳ್ಬೋದು. ಈ ಕೂಡಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆ ಬಿಸ್ನೆಸ್ಗಳನ್ನು ನೀವು ಗಮನಿಸಿ ಮನೆಯಿಂದಲೇ ನಿಮ್ಮ ಬಿಸ್ನೆಸ್ಸನ್ನು ಆರಂಭ ಮಾಡಿ ಬರೀ 2,000 ರೂಪಾಯಿನಲ್ಲಿ ಗೃಹಲಕ್ಷ್ಮಿ ಆಗಿರುವ ನೀವು ಧನಲಕ್ಷ್ಮಿಯರಾಗಿ. ಆಲ್ ದ ವೆರಿ ಬೆಸ್ಟ್. ಯಾರಿಗೆ ಈ ಮಾಹಿತಿಯ ಅವಶ್ಯಕತೆ ಇದೆ ಅಂಥವರಿಗೆ ವಿಡಿಯೋದ ಲಿಂಕನ್ನು ತಪ್ಪದೆ ಫಾರ್ವರ್ಡ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ನಮಸ್ಕಾರ.